ಅಧ್ಯಾಯ 4 73ನೇ ತಿದ್ದುಪಡಿ ಕಾಯ್ದೆ 1993 ಭಾರತದ ಸಂವಿಧಾನದಲ್ಲಿರುವ ಸ್ಥಾನಮಾನ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವ ಉದ್ದೇಶದಿಂದ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು 1991ರಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿತು. ಲೋಕಸಭೆಯು ಡಿಸೆಂಬರ್ 22, 1992ರಲ್ಲಿ ತನ್ನ ಅನುಮೋದನೆಯನ್ನ ನೀಡಿತು. ನಂತರ ರಾಜ್ಯಸಭೆಯು ಕೂಡ ಡಿಸೆಂಬರ್ 23, 1992ರಲ್ಲಿ ತನ್ನ ಅನುಮೋದನೆಯನ್ನ ನೀಡಿತು. ನಂತರ ಸದರಿ ಮಸೂದೆಯು 17 ರಾಜ್ಯ ವಿಧಾನಸಭೆಗಳ ಅನುಮೋದನೆ ಪಡೆಯುವುದಲ್ಲದೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಯನ್ನು ಏಪ್ರಿಲ್ 20, 1993ರಂದು ಪಡೆಯಿತು. ಇದನ್ನ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಎಂದು ಕರೆಯಲಾಗುತ್ತೆ. ಈ ತಿದ್ದುಪಡಿ ಕಾಯ್ದೆಯು 24 ಏಪ್ರಿಲ್ 1993ರಲ್ಲಿ ಜಾರಿಗೆ ಬಂದಿತು. ಪ್ರತಿ ವರ್ಷ ಈ ದಿನವನ್ನ ಅಂದ್ರೆ 24 ಏಪ್ರಿಲ್ ತಿಂಗಳಲ್ಲಿ 24ನ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ ಎಂದು ಆಚರಿಸಲಾಗುತ್ತೆ. ಈ ದಿನವನ್ನು ದಿನದಂದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಗ್ರಾಮ ಪಂಚಾಯಿತಿಯನ್ನ ಗುರುತಿಸಿ ಈ ರಾಷ್ಟ್ರೀಯ ಪುರಸ್ಕಾರಗಳನ್ನ ನೀಡುತ್ತಾರೆ. ಯಾವ್ಯಾವ ರಾಷ್ಟ್ರೀಯ ಪುರಸ್ಕಾರಗಳಪ್ಪ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ, ಎರಡನೇದು ನಾನಾಜಿ ದೇಶ್ಮುಖ್ ರಾಷ್ಟ್ರೀಯ ಗೌರವ್ ಗ್ರಾಮ ಸಭಾ ಪುರಸ್ಕಾರ, ಮೂರನೇದು ನಮ್ಮ ಗ್ರಾಮ ನಮ್ಮ ಯೋಜನೆ ಪುರಸ್ಕಾರ, ಹಾಗೂ ನಾಲ್ಕನೇದು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಪುರಸ್ಕಾರ. ಕರ್ನಾಟಕದಲ್ಲಿ 30 ಏಪ್ರಿಲ್ 1993ರಲ್ಲಿ ರಾಜ್ಯಪಾಲರ ಅನುಮೋದನೆ ಪಡೆದು ಮೇ 10, 1993ರಂದು ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ 9ನೇ ಭಾಗವನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು. ಈ ಭಾಗಕ್ಕೆ ದಿ ಪಂಚಾಯತ್ ಎಂಬ ಶೀರ್ಷಿಕೆಯನ್ನ ನೀಡಲಾಯಿತು. 243ರಿಂದ 243 ವರೆಗಿನ ವಿಧಿಗಳು ಈ ಭಾಗದಲ್ಲಿ ಕಂಡುಬರುತ್ತವೆ. ಅಲ್ಲದೆ ಈ ಕಾಯ್ದೆಯು ಸಂವಿಧಾನಕ್ಕೆ 11ನೇ ಅನುಸೂಚಿಯನ್ನ ಸೇರಿಸಿತು. 11ನೇ ಅನುಸೂಚಿಯು ಪಂಚಾಯತ್ ರಾಜ್ ಸಂಸ್ಥೆಗಳು ನಿರ್ವಹಿಸುವ 29 ವಿಷಯಗಳನ್ನು ಒಳಗೊಂಡಿದೆ. 243G ವಿಧಿಯು ಈ 29 ವಿಷಯಗಳಿಗೆ ಸಂಬಂಧಿಸಿದೆ. 40ನೇ ವಿಧಿ ಗ್ರಾಮ ಪಂಚಾಯಿತಿಗಳ ರಚನೆ ಮತ್ತು ಸ್ವಯಂ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಅಧಿಕಾರವನ್ನ ಅವುಗಳಿಗೆ ನೀಡುವುದಕ್ಕೆ ಸಂಬಂಧಿಸಿದಂತೆ ರಾಜ್ಯವು ಕ್ರಮ ಕೈಗೊಳ್ಳತಕ್ಕದ್ದು ಎಂದು ಸ್ಪಷ್ಟಪಡಿಸುವ 40ನೇ ವಿಧಿಗೆ ಈ 73ನೇ ತಿದ್ದುಪಡಿ ಕಾಯ್ದೆ ಒಂದು ಪ್ರಾಯೋಗಿಕ ರೂಪವನ್ನು ನೀಡಿತು. ಜಾರಿಗೆ ತರುವುದು ಕಡ್ಡಾಯ. 73ನೇ ತಿದ್ದುಪಡಿ ಕಾಯ್ದೆಯು ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿರುವುದರಿಂದ ಇವುಗಳು ನ್ಯಾಯ ರಕ್ಷಿತವಾದವುಗಳಾಗಿವೆ. ಆದ್ದರಿಂದ ಈ ಅಧಿನಿಯಮದ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಳವಡಿಸಿಕೊಳ್ಳುವುದು ರಾಜ್ಯ ಸರ್ಕಾರಗಳ ಕಡ್ಡಾಯವಾದ ಸಂವಿಧಾನಾತ್ಮಕ ಬದ್ಧತೆಯಾಗಿದೆ. ಇದರ ಪರಿಣಾಮವಾಗಿ ಪಂಚಾಯತ್ಗಳ ರಚನೆ ಅಥವಾ ಅವುಗಳಿಗೆ ನಿಯತಕಾಲಿಕವಾಗಿ ಚುನಾವಣೆಗಳನ್ನು ನಡೆಸೋದು ರಾಜ್ಯ ಸರ್ಕಾರದ ಇಚ್ಛೆಯನ್ನು ಅವಲಂಬಿಸಿಲ್ಲ. 73ನೇ ಸಂವಿಧಾನ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಯಾವುದಪ್ಪ ಅಂದ್ರೆ 243ನೇ ವಿಧಿ ವ್ಯಾಖ್ಯೆಗಳು. 243A ವಿಧಿ ಗ್ರಾಮ ಸಭೆ. ಈ ವಿಧಿಯು ಗ್ರಾಮ ಸಭೆಯ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ಗ್ರಾಮ ಸಭೆಯು ಒಂದು ಗ್ರಾಮ ಪಂಚಾಯಿತಿಯ ನೋಂದಾಯಿತ ಮತದಾರರನ್ನ ಒಳಗೊಂಡಿರುತ್ತದೆ. 243B ವಿಧಿ 3 ಹಂತದ ವ್ಯವಸ್ಥೆ. 243B ವಿಧಿಯು 3 ಹಂತದ ಪಂಚಾಯತ್ ರಚನೆ ವ್ಯವಸ್ಥೆಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಅವು ಯಾವುಗಳಪ್ಪ ಅಂದ್ರೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್. 243C ಈ ವಿಧಿಯು ಅಂಗರಚನೆಯಾಗಿದೆ. ಈ ವಿಧಿಯು ಗ್ರಾಮ ಪಂಚಾಯಿತಿ ಮೂಲಕ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಸದಸ್ಯರುಗಳನ್ನ ಜನರು ಪ್ರತ್ಯಕ್ಷವಾಗಿ ಚುನಾಯಿಸಬೇಕು. ಚುನಾಯಿತ ಸದಸ್ಯರೆಲ್ಲ ಸೇರಿ ತಮ್ಮಲ್ಲಿ ಒಬ್ಬನನ್ನ ಅಧ್ಯಕ್ಷರನ್ನಾಗಿ ಹಾಗೂ ಇನ್ನೊಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಚುನಾಯಿಸಬೇಕು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಆಯ್ಕೆಯ ವಿಧಾನವನ್ನ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಡಲಾಗಿದೆ. 243ನೇ D ವಿಧಿ ಸ್ಥಾನಗಳ ಮೀಸಲಾತಿ. ಈ ವಿಧಿಯ ಪ್ರಕಾರ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅವರ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಮತ್ತು ಮಹಿಳೆಯರಿಗೆ 1/3 ಕಡಿಮೆ ಇಲ್ಲದಂತೆ ಸ್ಥಾನ ಮೀಸಲಾತಿ ಕಲ್ಪಿಸಿದೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹುದ್ದೆಗಳಲ್ಲಿಯೂ ಕೂಡ
ಮೀಸಲಿಡಬೇಕು ಅಂತ ಈ ವಿಧಿ ತಿಳಿಸುತ್ತೆ. ಈಗ ಕರ್ನಾಟಕದಲ್ಲಿ ಮಹಿಳೆಯರಿಗೆ 50% ಸ್ಥಾನ ಮೀಸಲಾತಿ ಕಲ್ಪಿಸಲಾಗಿದೆ. 110ನೇ ತಿದ್ದುಪಡಿ ಮಸೂದೆ ಪ್ರಕಾರ ಎಲ್ಲಾ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 50% ಮಹಿಳಾ ಮೀಸಲಾತಿ ಕಲ್ಪಿಸಲು ಸೂಚಿಸಲಾಗಿದೆ. ಇದು ಇನ್ನೂ ಕಾಯ್ದೆಯಾಗಿ ರೂಪುಗೊಂಡಿಲ್ಲ. ಇತರೆ ಹಿಂದುಳಿದ ವರ್ಗಗಳಿಗೆ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಸ್ಥಾನ ಮೀಸಲಾತಿ ನೀಡುವ ಅಧಿಕಾರವನ್ನ ಈ ವಿಧಿ ರಾಜ್ಯ ಶಾಸಕಾಂಗಗಳಿಗೆ ನೀಡುತ್ತೆ. ರಾಜ್ಯ ಶಾಸಕಾಂಗಗಳು ಈ ಸಂಬಂಧ ಅಧಿನಿಯಮಗಳನ್ನು ರಚಿಸಬೇಕಾಗತ್ತೆ. 243 ಈ ವಿಧಿ ಪಂಚಾಯಿತಿಗಳ ಅಧಿಕಾರಾವಧಿಯನ್ನ ಹೇಳುತ್ತೆ. ಈ ವಿಧಿ ಪ್ರಕಾರ 5 ವರ್ಷಗಳ ಅಧಿಕಾರಾವಧಿ ಹೊಂದಿರುತ್ತೆ. 243F ವಿಧಿ ಏನ್ ಹೇಳುತ್ತೆ ಅಂದ್ರೆ ಅನರ್ಹತೆಗಳ ಬಗ್ಗೆ. ಇದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಪಂಚಾಯತ್ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಸಾಧ್ಯವಿಲ್ಲ ಅನ್ನೋದಾಗಿದೆ. 243G ಈ ವಿಧಿ ಏನ್ ಹೇಳುತ್ತೆ ಅಂದ್ರೆ ಅಧಿಕಾರ ಮತ್ತು ಜವಾಬ್ದಾರಿಯ ಬಗ್ಗೆ ತಿಳಿಸುತ್ತೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನ ಸ್ಪಷ್ಟಪಡಿಸುತ್ತೆ. ಇದಕ್ಕೆ ಸಂಬಂಧಿಸಿದಂತೆ 11ನೇ ಅನುಸೂಚಿಯು 29 ವಿಷಯಗಳನ್ನ ತಿಳಿಸುತ್ತೆ. ಇವುಗಳ ಮೇಲೆ ಪಂಚಾಯತ್ಗಳಿಗೆ ಅಧಿಕಾರವಿದೆ. ಇವು ಪಂಚಾಯತ್ ರಾಜ್ ಸಂಸ್ಥೆಗಳ ಪ್ರಮುಖ ಜವಾಬ್ದಾರಿಯಾಗಿರುತ್ತೆ. 243H ವಿಧಿ ಹಣಕಾಸಿಗೆ ಸಂಬಂಧಪಟ್ಟಿದ್ದಾಗಿದೆ. 243H ವಿಧಿ ಇದು ಏನ್ ಹೇಳಪ್ಪ ಅಂದ್ರೆ ಹಣಕಾಸಿನ ಬಗ್ಗೆ. ತೆರಿಗೆಗಳು, ಸುಂಕಗಳು ಮತ್ತು ಶುಲ್ಕಗಳನ್ನ ವಿಧಿಸುವ ಮತ್ತು ವಸೂಲಿ ಮಾಡುವ ಅಧಿಕಾರವನ್ನ ಪಂಚಾಯತ್ ರಾಜ್ಗಳಿಗೆ ನೀಡಬಹುದು. ರಾಜ್ಯ ಸರ್ಕಾರದಿಂದ ವಿಧಿಸಲ್ಪಟ್ಟ ಮತ್ತು ವಸೂಲಿ ಮಾಡಲ್ಪಟ್ಟ ತೆರಿಗೆಗಳು, ಸುಂಕಗಳು ಮತ್ತು ಶುಲ್ಕಗಳನ್ನು ಪಂಚಾಯತ್ಗಳಿಗೆ ವರ್ಗಾಯಿಸಬಹುದು. ರಾಜ್ಯ ಸಂಚಿತ ನಿಧಿಯಿಂದ ಪಂಚಾಯತ್ಗಳಿಗೆ ಧನ ಸಹಾಯ ನೀಡಲಿಕ್ಕೆ ಅವಕಾಶ ನೀಡಬಹುದು. ಪಂಚಾಯತ್ಗಳ ಎಲ್ಲ ಆದಾಯವನ್ನ ಸಂದಾಯ ಮಾಡಲು ಒಂದು ನಿಧಿ ಸ್ಥಾಪಿಸಬಹುದು. 243I ಈ ವಿಧಿ ಏನ್ ಹೇಳುತ್ತೆ ಅಂದರೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ. ರಾಜ್ಯಪಾಲರು ಪ್ರತಿ 5 ವರ್ಷಗಳಿಗೊಮ್ಮೆ ರಾಜ್ಯ ಹಣಕಾಸು ಆಯೋಗವನ್ನ ರಚಿಸಬೇಕು. ಈ ಆಯೋಗವು ಪಂಚಾಯತ್ ಸಂಸ್ಥೆಗಳ ಹಣಕಾಸಿನ ಪರಿಸ್ಥಿತಿಯನ್ನ ಪರಿಶೀಲಿಸುತ್ತದೆ. ಈ ಕೆಳಗಿನ ಶಿಫಾರಸುಗಳನ್ನ ಮಾಡುತ್ತೆ. ಯಾವ ಶಿಫಾರಸುಗಳು ಅಂದ್ರೆ ರಾಜ್ಯದ ಒಟ್ಟು ನಿವ್ವಳ ಆದಾಯವನ್ನ ರಾಜ್ಯ ಮತ್ತು ಪಂಚಾಯತ್ಗಳ ನಡುವೆ ವಿತರಣೆ ಮಾಡುವುದ್ರ ಬಗ್ಗೆ. 2ನೇದು ರಾಜ್ಯ ಸಂಚಿತ ನಿಧಿಯಿಂದ ಪಂಚಾಯತ್ಗಳಿಗೆ ನೀಡಲಾಗುವ ಧನ ಸಹಾಯಕ್ಕೆ ಸಂಬಂಧಿಸಿದಂತೆ. 3ನೇದು ಪಂಚಾಯಿತಿಗಳ ಹಣಕಾಸು ಸ್ಥಿತಿಯನ್ನ ಸುಧಾರಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನ ಕುರಿತು. 4ನೇದು ಪಂಚಾಯತ್ ಹಣಕಾಸು ಸ್ಥಿತಿಯನ್ನ ಉತ್ತಮಪಡಿಸುವುದಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಕೇಳಲಾದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸಲಹೆ ನೀಡೋದು. ರಾಜ್ಯ ಹಣಕಾಸು ಆಯೋಗದ ಪೂರ್ಣ ವಿವರಕ್ಕೆ ಹಣಕಾಸು ಆಯೋಗದ ಅಧ್ಯಯವನ್ನ ನಾವು ವೀಕ್ಷಣೆ ಮಾಡಬೇಕಾಗತ್ತೆ. 243J ವಿಧಿ ಇದು ಲೆಕ್ಕಪತ್ರ ಪರಿಶೋಧನೆ. ಗ್ರಾಮ ಪಂಚಾಯತ್ಗಳ ಲೆಕ್ಕ ಪರಿಶೋಧನೆಗಾಗಿ ರಾಜ್ಯ ಶಾಸಕಾಂಗ ನಿಯಮಗಳನ್ನ ರೂಪಿಸಬೇಕು. 243K ವಿಧಿ ಏನ್ ಹೇಳುತ್ತೆ ಅಂದ್ರೆ ರಾಜ್ಯ ಚುನಾವಣೆಗಳ ಆಯೋಗದ ಬಗ್ಗೆ. ಇದರ ಜವಾಬ್ದಾರಿ 243K ವಿಧಿ ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ಚುನಾವಣಾ ಮತದಾರರ ಪಟ್ಟಿ ಸಿದ್ಧತೆಯ ಮೇಲ್ವಿಚಾರಣೆ ನಡೆಸುವುದು, ನಿರ್ದೇಶಿಸುವುದು, ನಿಯಂತ್ರಿಸುವುದು ಮತ್ತು ಮೇಲ್ವಿಚಾರಣೆಗಳ ಚುನಾವಣೆಗೆ ನಡೆಸುವ ಜವಾಬ್ದಾರಿಯ ಆಯೋಗವಾಗಿದೆ. ನೇಮಕ ರಾಜ್ಯ ಚುನಾವಣಾ ಆಯುಕ್ತರನ್ನ ರಾಜ್ಯಪಾಲರು ನೇಮಿಸಬೇಕು. ಪದಚ್ಯುತಿ ಇವರನ್ನ ಪದಚ್ಯುತಿಗೊಳಿಸಲು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಪದಚ್ಯುತಿಗೊಳಿಸಲು ಅನುಸರಿಸುವ ನಿಯಮವನ್ನ ಪಾಲಿಸಬೇಕು. ಅಂದ್ರೆ ರಾಜ್ಯಪಾಲರು ಇವರನ್ನ ಪದಚ್ಯುತಿಗೊಳಿಸುವಂತಿಲ್ಲ. ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಶಿಫಾರಸ್ಸಿನ ಮೇರೆಗೆ ಪದಚ್ಯುತಿಗೊಳಿಸಬೇಕು. 243L ವಿಧಿ ಕೇಂದ್ರಾಡಳಿತ ಪ್ರದೇಶ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸುವಂತೆ ರಾಷ್ಟ್ರಾಧ್ಯಕ್ಷರು ಕೆಲವು ವಿನಾಯಿತಿ ಮತ್ತು ಮಾರ್ಪಾಡುಗಳಿಗೆ ಆದೇಶ ನೀಡಬಹುದು. 243M ವಿಧಿ ಕೆಲವು ಪ್ರದೇಶಗಳಿಗೆ ಈ ಕಾಯ್ದೆ ಅನ್ವಯಿಸುವುದಿಲ್ಲ. ಜಮ್ಮು ಕಾಶ್ಮೀರ, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ರಾಜ್ಯಗಳಿಗೆ ಹಾಗೂ ಇತರೆ ಕೆಲವು ಪ್ರದೇಶಗಳಿಗೆ ಈ ಕಾಯ್ದೆ ಅನ್ವಯವಾಗುವುದಿಲ್ಲ. ಅಂತಹ ಪ್ರದೇಶಗಳೆಂದರೆ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಪರಿಶಿಷ್ಟ ಪ್ರದೇಶಗಳು ಮತ್ತು ಬುಡಕಟ್ಟು ಪ್ರದೇಶಗಳು, ಜಿಲ್ಲಾ ಸಮಿತಿಗಳು ಅಸ್ತಿತ್ವದಲ್ಲಿರುವ ಮಣಿಪುರದ ಗುಡ್ಡಗಾಡು ಪ್ರದೇಶಗಳು, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆ, ಇಲ್ಲಿ ಡಾರ್ಜಿಲಿಂಗ್ ಗೂರ್ಖಾ ಹಿಲ್ಸ್ ಕೌನ್ಸಿಲ್ ಅಸ್ತಿತ್ವದಲ್ಲಿರುತ್ತೆ. 243N ವಿಧಿ ಪಂಚಾಯತ್ಗಳಿಗೆ ಸಂಬಂಧಿಸಿದ ಎಲ್ಲಾ ರಾಜ್ಯದ ಕಾನೂನುಗಳು ಈ ಕಾಯ್ದೆಯ ಆರಂಭವಾಗಿ 1 ವರ್ಷ ಮುಗಿಯುವವರೆಗೆ ಜಾರಿಯಲ್ಲಿರತಕ್ಕದ್ದು.
243 ಓ ವಿಧಿ ಏನ್ ಹೇಳುತ್ತೆ ಅಂದ್ರೆ ಇದು ಪ್ರಶ್ನಾತೀತ. ಚುನಾವಣಾ ವಿಷಯದಲ್ಲಿ ನ್ಯಾಯಾಲಯಗಳು ಹಸ್ತಕ್ಷೇಪ ಮಾಡದಂತೆ ನಿರ್ಬಂಧವನ್ನ ವಿಧಿಸುವುದು.